ಹಾಯ್ ಫ್ರೆಂಡ್, ನಾನು ನಿಮ್ಮ ಪ್ರೀತಿಯ ಹೇಮ ಕನ್ನಡತಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾಯಿದ್ದೀನಿ ಉಪ್ಪಿನ ಹೆಸರು ಖಾರ. ಅದು ಹೇಗೆ ಮಾಡೋದು ನೋಡೋಣ ಬನ್ನಿ. ತುಂಬಾ ಚೆನ್ನಾಗಿರ್ತದೆ. ದಂಟಿನ ಸೊಪ್ಪು ಹಾಕಿ ಉಪ್ಪಿನ ಹೆಸರು ಮಾಡ್ತಾಯಿದ್ದೀನಿ. ಅದು ಹೇಗಿರುತ್ತೆ ನೋಡೋಣ ಬನ್ನಿ. ನೋಡಿ, ನಾನು ಕುಕ್ಕರ್ ಇಕ್ಕಿದ್ದೀನಿ. ಹೆಸರು ಕಾಳು ಮತ್ತು ಬೇಳೆಕಾಳು ಹಾಕ್ತಾಯಿದ್ದೀನಿ ತೊಳೆದು ನೀರೊಳಗಡೆ. ಒಂದು 10 ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ಸೊಪ್ಪು ತುಂಬ್ತಾ ಇದ್ದೀನಿ. ನೋಡಿ, ದಂಟಿನ ಸೊಪ್ಪು, ಎಳೆ ಸೊಪ್ಪು, ಈಗ ತುಂಬಿದ ಮೇಲೆ ಒಂದ್ಸಲಿ ಅಮುಕ್ತಾ ಇದ್ದೀನಿ. ನೋಡಿ, ಚೆನ್ನಾಗಿ ಬೇಯ್ತಿದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಈಗ ಒಂದ್ಸಲಿ ಚೆನ್ನಾಗಿ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡೋಣ. ತುಂಬಾ ಚೆನ್ನಾಗಿರುತ್ತೆ ಉಪ್ಪಿನ ಹೆಸರು ಖಾರ. ನೀವು ಟ್ರೈ ಮಾಡಿ, ಕಮೆಂಟಲ್ಲಿ ಹೇಗಿತ್ತು ಅಂತ ತಿಳಿಸಿ. ನೋಡಿ, ಬೆಂದಿದೆ. ಈಗ ಬಗ್ಗಿಸ್ಕೊಳ್ಳೋಣ. ಕಾಳೊಂದು ಕಡೆ, ಸೊಪ್ಪೊಂದು ಕಡೆ ಮಾಡ್ಕೊಳ್ಳೋಣ. ನೋಡಿ, ಸೋಸ್ಕೊಂಡಿದ್ದಾಯ್ತು. ಈಗ ಹಸಿ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಳ್ಳೋಣ. ಈಗ ಉಪ್ಪಿನ ಹೆಸ್ರಿಗೆ ಏನೇನು ಬೇಕು ನೋಡೋಣ ಬನ್ನಿ. ನೋಡಿ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಸುಟ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಬಿಡಿಸ್ಕೊಳ್ಳೋಣ. ಬೆಳ್ಳುಳ್ಳಿ, ಸುಟ್ಟಿರೋ ಈರುಳ್ಳಿ, 1 ಸ್ಪೂನಷ್ಟು ಜೀರಿಗೆ, ಒಂದು 4 ಕಾಳು ಮೆಣಸು, ಚಿಕ್ಕದಾಗಿ ಹುಣಸೆಹಣ್ಣು, ಒಣಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕಾಳು. ನೋಡಿ, ಇಷ್ಟಿದ್ರೆ ಉಪ್ಪಿನ ಹೆಸರು ಖಾರ ರೆಡಿ ಆಯ್ತದ. ಈಗ ರುಬ್ಕೊಂಬರೋಣ ಬನ್ನಿ. ನೋಡಿ, ರುಬ್ಬಿದ್ದೀನಿ ನುಣ್ಣಗೆ. ಈಗ ಬನ್ನಿ. ದಯವಿಟ್ಟು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಆಗಿಟ್ಟು ದಯವಿಟ್ಟು ಫುಲ್ ವಿಡಿಯೋ ನೋಡಿ. ಇವತ್ತಿನ ವಿಡಿಯೋಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಬಾಯ್.